ಗಳ ಹಿಂದಿನ ನಾಪತ್ತೆ ಕೇಸಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿಗೆ ಯುವತಿಯ ಸಹೋದರ ದೂರನ್ನ ನೀಡಿದ್ದಾರೆ. ಕುಂಜಾಲಕಟ್ಟಿಯಿಂದ ನಾಪತ್ತೆಯಾಗಿದ್ದು ಯುವತಿಯ ಸಹೋದರ ದೂರನ್ನ ನೀಡಿದ್ದಾರೆ. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನನ್ನ ಸಹೋದರಿ ನಾಪತ್ತೆಯಾಗಿದ್ದಾಳೆ. ಹೀಗಂತ ಇದೀಗ ಯುವತಿಯ ಸಹೋದರ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾನೆ. ಕುಂಜಾಲಕಟ್ಟಿಯಿಂದ ನನ್ನ ಸಹೋದರಿ ನಾಪತ್ತೆಯಾಗಿದ್ಲು ಅಂತ. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆಯಾಗಿದ್ಲು. ಅಂಗನವಾಡಿ ಶಿಕ್ಷಕಿ ಜೊತೆಗೆ ತೆರಳಿದಂತಹ ಹೇಮಲತಾ ಅಂತಕ್ಕಂಥ ನನ್ನ ಸಹೋದರಿ ಕುಂಜಾಲಕಟ್ಟೆ ಪೊಲೀಸರಿಗೆ ದೂರನ್ನ ನೀಡಿದ್ದಾನೆ. ಆದರೆ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಎಸ್ಐಟಿಗೆ ಸಹೋದರ ನಿತಿನ್ ದೇವಾಡಿಗ ಅಂತಕ್ಕಂತಹ ವ್ಯಕ್ತಿ ಇದೀಗ ದೂರನ್ನ ನೀಡಿದ್ದಾನೆ. 13 ವರ್ಷ ಹಿಂದಿನ ಕೇಸ್ಗೆ ಇದೀಗ ಮರುಜೀವ ಸೃಷ್ಟಿ ಅಂತಾಗಿದೆ. ಧರ್ಮಸ್ಥಳದ ತಲೆಬುರುಡಿಯ ಉತ್ಖನನ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, 2012ರಲ್ಲಿ ನಾಪತ್ತೆಯಾಗಿರ್ತಕ್ಕಂತಹ ಆ ಒಂದು ಯುವತಿಯ ಸಹೋದರ ಇದೀಗ ಸಡನ್ ಆಗಿ ಕುಂಜಾಲಕಟ್ಟಿಯಿಂದ ನನ್ನ ಸಹೋದರಿ ನಾಪತ್ತೆಯಾಗಿದ್ದಾಳೆ ಅಂತಕ್ಕಂತಹ ಸಡನ್ ಆಗಿ ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಇದು ನಿಜಾನ? ಅದೇ ರೀತಿಯಾಗಿ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಆರೋಪ ಬೇರೆ ಮಾಡ್ತಾ ಇದ್ದೇನೆ. ಸೊ ಸದ್ಯದ ಮಟ್ಟಿಗೆ ಈ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ನಾಗೇಂದ್ರ ಬಾಬು? ವೀರೇಶ್, ನೋಡಿ, ಒಂದು ಕಡೆ ಎಸ್ಐಟಿ ತನಿಖಾ ತಂಡ ಮುಸುಕುದಾರಿ ವ್ಯಕ್ತಿ ನೀಡಿರುವಂತಹ ದೂರಿನ ಆಧಾರದಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿರುವಂತಹ ವಿಚಾರವಾಗಿ ಹಲವು ಕಡೆ ಉತ್ಖನನ ಮಾಡಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಒಂದು ರೀತಿಯಲ್ಲಿ ಒಬ್ಬರಾದ ಮೇಲೆ ಒಬ್ರು ಬಂದು ದೂರುಗಳನ್ನ ದಾಖಲು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಪದ್ಮಲತಾ ಸಹೋದರಿ ಇಂದ್ರಾಣಿ ಬಂದು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ರು. ನಾನು ಕೂಡ ಕಣ್ಣಾರೆ ಕಂಡಿದ್ದೆ ಅಂತೇಳಿ ಜಯಂತ್ ಅನ್ನುವ ವ್ಯಕ್ತಿ ಕೂಡ ಬಂದು 15 ವರ್ಷಗಳ ಹಿಂದೆ ನಾನು ನೋಡಿದ್ದನ್ನ ನಾನು ಜೀವಂತ ಸಾಕ್ಷಿಯಾಗಿದ್ದೀನಿ ಅಂತೇಳಿ ಆತನು ಕೂಡ ಒಬ್ಬ ಬಂದು ದೂರನ್ನ ಕೊಟ್ಟಿದ್ದ. ಇದಾದ ಬಳಿಕ ಇನ್ನ ಇಬ್ಬರು ಕೂಡ ತುಕಾರಾಮ್ ಮತ್ತೆ ಮತ್ತೊಬ್ಬ ವ್ಯಕ್ತಿ ಕೂಡ ಬಂದು ಅಲ್ಲಿ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈ ಎಲ್ಲಾ ವಿಚಾರವಾಗಿ ಕೂಡ ಒಂದಾದ ಮೇಲೆ ಒಂದರಂತೆ ಎಸ್ಐಟಿ ತನಿಖಾ ತಂಡ ಇಲ್ಲಿಯವರೆಗೂ ಕೂಡ ತನಿಖೆಯನ್ನ ಮಾಡ್ತಾ ಬರ್ತಾ ಇದೆ. ಈಗ ಹೇಮಲತಾ ಸಹೋದರ ಬಂದು ಎಸ್ಐಟಿಗೆ ನಿನ್ನೆ ದೂರನ್ನ ಕೊಟ್ಟಿದ್ದಾನೆ. ತನ್ನ ಸಹೋದರಿ 13 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಅಂಗನವಾಡಿ ಟೀಚರ್ ಜೊತೆ ಬಂದಿದ್ರು. ಆದ್ರೆ ಅಂಗನವಾಡಿ ಟೀಚರ್ ವಾಪಸ್ ಬರ್ತಾರೆ, ನನ್ನ ಸಹೋದರಿ ವಾಪಸ್ ಬಂದಿಲ್ಲ. ಹಾಗಾಗಿ ಪುಂಜಾಲಕಟ್ಟೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ, ದೂರನ್ನ ದಾಖಲು ಮಾಡಿಕೊಂಡಿಲ್ಲ. ನಿಮ್ಮ ಸಹೋದರಿ ಸಿಕ್ಕ ಬಳಿಕ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ರೆ ವಿನಃ ಇಲ್ಲಿಯವರೆಗೂ ನಮ್ಮ ಸಹೋದರಿ ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ನಾವಿನ್ನೂ ಆ ಒಂದು ಅಂಗನವಾಡಿ ಟೀಚರ್ ಆಗಿರುವಂತಹ ವಸಂತಿ ಮನೆಯ ಬಳಿ ಹೋಗಿ ಕೂಡ ನಾವು ಸಾಕಷ್ಟು ಬಾರಿ ಗಲಾಟೆಯನ್ನ ಮಾಡಿದ್ವಿ. ಆಕೆಯು ಕೂಡ ತನಗೆ ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾಳೆ ಅಂತೇಳಿ ಎಲ್ಲಾ ವಿಚಾರವನ್ನ ಆರೋಪಿಸಿ ನಿನ್ನೆ ಹೇಮಲತಾ ಸಹೋದರ ಬಂದು ಎಸ್ಐಟಿ ಕಚೇರಿಯಲ್ಲಿ ದೂರನ್ನ ಕೊಟ್ಟಿದ್ದಾನೆ. ಅವರು ದೂರಿನಲ್ಲಿ ಮತ್ತೊಂದು ಅಂಶವನ್ನ ಕೂಡ ಹೇಳಿದ್ದಾರೆ. ನಮಗೆ ಯಾವ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವುದೇ ಒಂದು ಕ್ಷೇತ್ರದ ವಿರುದ್ಧವಲ್ಲ, ಆದ್ರೆ ತನ್ನ ಸಹೋದರಿ ನಮಗೆ ಬೇಕು, ಅದಕ್ಕೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವು ಎಸ್ಐಟಿಗೆ ಬಂದಿದ್ದೀವಿ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಸ್ಐಟಿ ನೋಡಬೇಕು, ಇದನ್ನ ದೂರನ್ನ ಸ್ವೀಕರಿಸಿ ಅದನ್ನು ಕೂಡ ತನಿಖೆಯನ್ನ ಮಾಡ್ತಾನೆ ಅನ್ನೋದನ್ನ. ವೀರೇಶ್, ಧನ್ಯವಾದಗಳು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ. ಹಿಂದಿನ ನಾಪತ್ತೆ ಕೇಸಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿಗೆ ಯುವತಿಯ ಸಹೋದರ ದೂರನ್ನ ನೀಡಿದ್ದಾರೆ. ಕುಂಜಾಲಕಟ್ಟಿಯಿಂದ ನಾಪತ್ತೆಯಾಗಿದ್ದು ಯುವತಿಯ ಸಹೋದರ ದೂರನ್ನ ನೀಡಿದ್ದಾರೆ. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನನ್ನ ಸಹೋದರಿ ನಾಪತ್ತೆಯಾಗಿದ್ದಾಳೆ. ಹೀಗಂತ ಇದೀಗ ಯುವತಿಯ ಸಹೋದರ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದಾನೆ. ಕುಂಜಾಲಕಟ್ಟಿಯಿಂದ ನನ್ನ ಸಹೋದರಿ ನಾಪತ್ತೆಯಾಗಿದ್ಲು ಅಂತ. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದವಳು ನಾಪತ್ತೆಯಾಗಿದ್ಲು. ಅಂಗನವಾಡಿ ಶಿಕ್ಷಕಿ ಜೊತೆಗೆ ತೆರಳಿದಂತಹ ಹೇಮಲತಾ ಅಂತಕ್ಕಂಥ ನನ್ನ ಸಹೋದರಿ ಕುಂಜಾಲಕಟ್ಟೆ ಪೊಲೀಸರಿಗೆ ದೂರನ್ನ ನೀಡಿದ್ದಾನೆ. ಆದರೆ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಎಸ್ಐಟಿಗೆ ಸಹೋದರ ನಿತಿನ್ ದೇವಾಡಿಗ ಅಂತಕ್ಕಂತಹ ವ್ಯಕ್ತಿ ಇದೀಗ ದೂರನ್ನ ನೀಡಿದ್ದಾನೆ. 13 ವರ್ಷ ಹಿಂದಿನ ಕೇಸ್ಗೆ ಇದೀಗ ಮರುಜೀವ ಸೃಷ್ಟಿ ಅಂತಾಗಿದೆ. ಧರ್ಮಸ್ಥಳದ ತಲೆಬುರುಡಿಯ ಉತ್ಖನನ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ.
ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಾಗೇಂದ್ರ ಬಾಬು, 2012ರಲ್ಲಿ ನಾಪತ್ತೆಯಾಗಿರ್ತಕ್ಕಂತಹ ಆ ಒಂದು ಯುವತಿಯ ಸಹೋದರ ಇದೀಗ ಸಡನ್ ಆಗಿ ಮುಂಜಾಲಕಟ್ಟೆಯಿಂದ ನನ್ನ ಸಹೋದರಿ ನಾಪತ್ತೆಯಾಗಿದ್ದಾಳೆ ಅಂತಕ್ಕಂತಹ ಸಡನ್ ಆಗಿ ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಇದು ನಿಜಾನ? ಅದೇ ರೀತಿಯಾಗಿ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಆರೋಪ ಬೇರೆ ಮಾಡ್ತಾ ಇದ್ದಾನೆ. ಸೊ ಸದ್ಯದ ಮಟ್ಟಿಗೆ ಈ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ನಾಗೇಂದ್ರ ಬಾಬು? ವೀರೇಶ್ ನೋಡಿ, ಒಂದು ಕಡೆ ಎಸ್ಐಟಿ ತನಿಖಾ ತಂಡ ಮುಸುಕುದಾರಿ ವ್ಯಕ್ತಿ ನೀಡಿರುವಂತಹ ದೂರಿನ ಆಧಾರದಲ್ಲಿ ಧರ್ಮಸ್ಥಳದ ಸುತ್ತಮುತ್ತ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿರುವಂತ ವಿಚಾರವಾಗಿ ಹಲವು ಕಡೆ ಉತ್ಖನನ ಮಾಡಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ ಎಸ್ಐಟಿ ತನಿಖಾ ತಂಡಕ್ಕೆ ಒಂದು ರೀತಿಯಲ್ಲಿ ಒಬ್ಬರಾದ ಮೇಲೆ ಒಬ್ರು ಬಂದು ದೂರುಗಳನ್ನ ದಾಖಲು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಪದ್ಮಲತಾ ಸಹೋದರಿ ಇಂದ್ರಾಣಿ ಬಂದು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ರು. ನಾನು ಕೂಡ ಕಣ್ಣಾರೆ ಕಂಡಿದ್ದೆ ಅಂತೇಳಿ ಜಯಂತ್ ಅನ್ನುವ ವ್ಯಕ್ತಿ ಕೂಡ ಬಂದು 15 ವರ್ಷಗಳ ಹಿಂದೆ ನಾನು ನೋಡಿದ್ದನ್ನ ನಾನು ಜೀವಂತ ಸಾಕ್ಷಿಯಾಗಿದ್ದೀನಿ ಅಂತೇಳಿ ಆತನು ಕೂಡ ಒಬ್ಬ ಬಂದು ದೂರನ್ನ ಕೊಟ್ಟಿದ್ದ. ಇದಾದ ಬಳಿಕ ಇನ್ನ ಇಬ್ಬರು ಕೂಡ ತುಕಾರಾಮ್ ಮತ್ತೆ ಮತ್ತೊಬ್ಬ ವ್ಯಕ್ತಿ ಕೂಡ ಬಂದು ಅಲ್ಲಿ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಈ ಎಲ್ಲಾ ವಿಚಾರವಾಗಿ ಕೂಡ ಒಂದಾದ ಮೇಲೆ ಒಂದರಂತೆ ಎಸ್ಐಟಿ ತನಿಖಾ ತಂಡ ಇಲ್ಲಿಯವರೆಗೂ ಕೂಡ ತನಿಖೆಯನ್ನ ಮಾಡ್ತಾ ಬರ್ತಾ ಇದೆ. ಈಗ ಹೇಮಲತಾ ಸಹೋದರಿ ಈಗ ಸಹೋದರ ಬಂದು ಎಸ್ಐಟಿಗೆ ನಿನ್ನೆ ದೂರನ್ನ ಕೊಟ್ಟಿದ್ದಾನೆ. ತನ್ನ ಸಹೋದರಿ 13 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಅಂಗನವಾಡಿ ಟೀಚರ್ ಜೊತೆ ಬಂದಿದ್ರು. ಆದ್ರೆ ಅಂಗನವಾಡಿ ಟೀಚರ್ ವಾಪಸ್ ಬರ್ತಾರೆ, ನನ್ನ ಸಹೋದರಿ ವಾಪಸ್ ಬಂದಿಲ್ಲ. ಹಾಗಾಗಿ ಪುಂಜಾಲಕಟ್ಟೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ, ದೂರನ್ನ ದಾಖಲು ಮಾಡಿಕೊಂಡಿಲ್ಲ. ನಿಮ್ಮ ಸಹೋದರಿ ಸಿಕ್ಕ ಬಳಿಕ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ರೆ ವಿನಃ ಇಲ್ಲಿಯವರೆಗೂ ನಮ್ಮ ಸಹೋದರಿ ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ನಾವಿನ್ನೂ ಆ ಒಂದು ಅಂಗನವಾಡಿ ಟೀಚರ್ ಆಗಿರುವಂತಹ ವಸಂತಿ ಮನೆಯ ಬಳಿ ಹೋಗಿ ಕೂಡ ನಾವು ಸಾಕಷ್ಟು ಬಾರಿ ಗಲಾಟೆಯನ್ನ ಮಾಡಿದ್ವಿ. ಆಕೆಯು ಕೂಡ ತನಗೆ ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾಳೆ ಅಂತೇಳಿ ಎಲ್ಲಾ ವಿಚಾರವನ್ನ ಆರೋಪಿಸಿ ನಿನ್ನೆ ಹೇಮಲತಾ ಸಹೋದರ ಬಂದು ಎಸ್ಐಟಿ ಕಚೇರಿಯಲ್ಲಿ ದೂರನ್ನ ಕೊಟ್ಟಿದ್ದಾನೆ. ಅವರು ದೂರಿನಲ್ಲಿ ಮತ್ತೊಂದು ಅಂಶವನ್ನ ಕೂಡ ಹೇಳಿದ್ದಾರೆ. ನಮಗೆ ಯಾವ ವ್ಯಕ್ತಿಯ ವಿರುದ್ಧ ಅಲ್ಲ, ಯಾವುದೇ ಒಂದು ಕ್ಷೇತ್ರದ ವಿರುದ್ಧವಲ್ಲ, ಆದ್ರೆ ತನ್ನ ಸಹೋದರಿ ನಮಗೆ ಬೇಕು, ಅದಕ್ಕೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವು ಎಸ್ಐಟಿಗೆ ಬಂದಿದ್ದೀವಿ ಅಂತೇಳಿ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಸ್ಐಟಿ ನೋಡಬೇಕು, ಇದನ್ನ ದೂರನ್ನ ಸ್ವೀಕರಿಸಿ ಅದನ್ನು ಕೂಡ ತನಿಖೆಯನ್ನ ಮಾಡ್ತಾನೋದನ್ನ. ವೀರೇಶ್, ಧನ್ಯವಾದಗಳು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ.